ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಆಮ್ ಕಾಶಿಬಾಯಿ ಕುರುಡಿ. ನಾನು ಇವತ್ತು ರಾತ್ರಿ ನಿಂಬೆಕಾಯಿ ಉಪ್ಪಿನಕಾಯನ್ನು ನಾನು ಮಾಡಿದ್ದೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಕುದೀತಾ ಇದೆಯಲ್ಲ ಚೆನ್ನಾಗಿ. ಇದು ದಿಢೀರಂತ ಮಾಡುವಂತಹ ಒಂದು ನಿಂಬೆಕಾಯಿ ಉಪ್ಪಿನಕಾಯಿ ಫ್ರೆಂಡ್ಸ್. ನಾನು ಇದರಲ್ಲಿ 45 ನಿಂಬೆಹಣ್ಣುಗಳನ್ನು ಕೊಯ್ದು ಹಾಕಿದ್ದೀನಿ. ಹಾಗೆ ಇದಕ್ಕೆ ಮತ್ತು 1 ಕಪ್ ಉಪ್ಪು, ಅಂದರೆ ಈ ಕಪ್ಪಿಂದ ಫ್ರೆಂಡ್ಸ್, ಈ ಕಪ್ಪಿಂದ 1 ಕಪ್ ಉಪ್ಪು ಮತ್ತು 1 ಕಪ್ ಬೆಲ್ಲವನ್ನು ಹಾಕಿದ್ದೀನಿ ಫ್ರೆಂಡ್ಸ್ ಇದಕ್ಕೆ. ಮತ್ತು ಈ ಕಪ್ಪಿಂದನೇ ಸೇಮ್ ಅಳತೇನೆ ಫ್ರೆಂಡ್ಸ್. ಈ ಕಪ್ಪಿಂದನೇ ಅರ್ಧ ಕಪ್ಪು ಖಾರವನ್ನು ಹಾಕಿದ್ದೀನಿ ಫ್ರೆಂಡ್ಸ್. ಒಂಚೂರು ಕಾಳು ಮೆಣಸನ್ನು ಹಾಕಿದ್ದೀನಿ ಸಣ್ಣಗೆ. ಅದನ್ನು ಸ್ವಲ್ಪ ಕುಟ್ಟಿ ಅದನ್ನು ಹಾಕಿದ್ದೀನಿ ಫ್ರೆಂಡ್ಸ್. ಈಗೆಲ್ಲ ಕುದೀತಾ ಇದೆ ಫ್ರೆಂಡ್ಸ್. ಈಗ ಆಲ್ರೆಡಿ ಇದು ಒಂದು 7ರಿಂದ 8 ನಿಮಿಷ ಕುದ್ದಿದೆ ಫ್ರೆಂಡ್ಸ್. ಫಸ್ಟು ನಿಂಬೆಹಣ್ಣನ್ನು ಕೊಯ್ದು ಅದರ ಬೀಜಗಳನ್ನು ಕಡಕ್ಕೆ ತೆಗೆದು ಅದಕ್ಕೆ 1 ಕಪ್ ಉಪ್ಪು ಹಾಕಿ ಚೆನ್ನಾಗಿ ಕಲಸಿ ಅದನ್ನು ಗ್ಯಾಸ್ ಸ್ಟವ್ ಮೇಲೆ ಇಡಬೇಕು ಫ್ರೆಂಡ್ಸ್. ಇಟ್ಟ ಮೇಲೆ ಅದನ್ನು ಸ್ವಲ್ಪ ಹೊತ್ತು ಕುದಿಯೋದಕ್ಕೆ, ಅಥವಾ ಅದೆಲ್ಲ ಒಂದು ಹುಳಿ ಅಂಶ ಎಲ್ಲ ಅದರೊಳಗೆ ಹೋಗಿ ಎಲ್ಲ ಒಂಥರ ಕುದ್ದು ಒಂದು ಸ್ವಲ್ಪ ಇದು ಆಗುತ್ತಾನ ಬಿಡಬೇಕು ಫ್ರೆಂಡ್ಸ್. ಬಿಟ್ಟಾದ ನಂತರ ಸ್ವಲ್ಪ ಹೊತ್ತಿಗೆ ಈ ಕಪ್ಪಿಂದ 1 ಕಪ್ಪು ಬೆಲ್ಲವನ್ನು ಹಾಕಬೇಕು ಫ್ರೆಂಡ್ಸ್. ಬೆಲ್ಲ ಹಾಕಿದ ತಕ್ಷಣ ಒಂದು ನಿಮಿಷ 1.5 ಮಿನಿಟ್ ಕುದಿಯೋದಕ್ಕೆ ಬಿಡಬೇಕು ಫ್ರೆಂಡ್ಸ್. ಬಿಟ್ಟ ಮೇಲೆ ಒಂದು ಅರ್ಧ ಕಪ್ಪು ಇದೇ ಕಪ್ಪಿಂದ 1 ಕಪ್ ಮೆಜರ್ಮೆಂಟ್ ಇಟ್ಕೊಂಡು ಇದೇ ಕಪ್ಪಿಂದ ಅರ್ಧ ಕಪ್ಪು ಖಾರವನ್ನು ಹಾಕಿಕೊಂಡು ಹೀಗೆ ಕುದಿಸ್ಬೇಕು ಫ್ರೆಂಡ್ಸ್. ಇದು ದಿಢೀರ್ ಅಂದರೆ ಈಗ ಉಪ್ಪಿನಕಾಯಿಗಳೆಲ್ಲ 15 ದಿನ ಅದೆಲ್ಲ ಕೊಳಿಬೇಕು. ಸ್ವಲ್ಪ ಇದಾದಮೇಲೆ ನಮಗೆ ಉಪಯೋಗ ಮಾಡುವಂತಹ ಉಪ್ಪಿನಕಾಯಿಗಳು. ಈ ರೀತಿ ಮಾಡಿದರೆ ನಿಮಗೆ ಇವಾಗ ಮಾಡಿದ ತಕ್ಷಣ ನಾವು ಸರ್ವ್ ಮಾಡ್ಬೋದು, ಮತ್ತು ಅದನ್ನು ಊಟಕ್ಕೆ ಕೂಡ ಬಳಸ್ಕೋಬೋದು ಫ್ರೆಂಡ್ಸ್. ಸೊ ಈ ರೀತಿ ಬರ್ತಾಯಿದೆ ನೋಡಿ ಫ್ರೆಂಡ್ಸ್. ಆಗಿದೆ, ಇದು ನಿಂಬೆಕಾಯಿ ಉಪ್ಪಿನಕಾಯಿ ಆಗಿದೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದಕ್ಕೆ ಎಲ್ಲ ಹಾಕಿದ್ದೀನಿ ಫ್ರೆಂಡ್ಸ್. ನಾನು ಹಾಕಿ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್. ಈ ಥರ ಆಗಿದೆ. ಅಂದರೆ ಈ ನಿಂಬೆಕಾಯಿ ಎಲ್ಲ ಒಂದು ಸ್ವಲ್ಪ ಕುದಿಬೇಕು ಫ್ರೆಂಡ್ಸ್. ಚೆನ್ನಾಗಿ ಕುದೀತು ಅಂತಂದರೆ ನಮಗೆ ಡೈರೆಕ್ಟ್ ಸರ್ವ್ ಮಾಡೋದಕ್ಕೆ ಬರುತ್ತೆ. ಈಗ 15 ದಿನ ಟೈಮ್ ತೊಗೊಳ್ಳೋ ಬದಲು ಇದನ್ನು ನಾನು ದಿಢೀರಾಗಿ ಮಾಡಿದ್ದೀನಿ ಫ್ರೆಂಡ್ಸ್. ಟೇಸ್ಟಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನೋಡ್ತೀರಾ, ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಸೊ ಇದನ್ನು ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್ ವಾಚಿಂಗ್.